ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗದ ನೀತಿಯನ್ನು ನಡೆಸಿಕೊಂಡು ಬಂದಿರುವ ನನಗೆ ವಿರೋಧಿಗಳ ಮನವ ಕುಂಡಿಗಳು ಉಳಿದಿಲ್ಲ. ಧರ್ಮರಾಜ, ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನೆಷ್ಟು ಧರ್ಮ ಪಾಠವನ್ನು ನಿನ್ನ ಕೀರ್ತಿ ಮುಗಿಲೆತ್ತರ ಬೆಳೆಸಿಕೊಂಡರು. ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಕೈಯಿಂದ ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ನಾನು ನೆಚ್ಚಿಕೊಂಡಿರುವ ಈ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ಮೋಸದಿಂದ ನಿನ್ನ ತಮ್ಮನನ್ನು ನನ್ನ ಕೈವಶ ಮಾಡಿಕೊಂಡು ಆ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ವೀರ ವಂಶದ ವೀರಾದಿ ವೀರ ವೀರನ ಗೌಡನೇ ಅಲ್ಲ. ಧರ್ಮರಾಜ, ವಿಮಾನ್ಯ ತಾಣದ ಆಸೆಯನ್ನಿಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರೊಂದಿಗೆ ನೀನು ನನ್ನೊಂದಿಗೆ ಕೈ ಜೋಡಿಸಿ ಆ ಭೂಮಿಯನ್ನು ನನ್ನಂತೆ ಮಾಡಿದರೆ ನಿನ್ನ ತಮ್ಮನಿಂದ ನಿನ್ನ ಸಂಸಾರಕ್ಕೆ ಕದನ ಹಚ್ಚಿ ನಾನು ನೆಚ್ಚಿಕೊಂಡಿರುವ ಆ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ಈ ನಾಡಿನಲ್ಲಿ ಚಕ್ರವರ್ತಿ ಚಕ್ರೇಶ್ವರ ನಡೆಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ವೀರಾದಿ ವೀರ ವೀರನ ಗೌಡನೇ ಅಲ್ಲ. ಮಾಂತ್ರಿಕ, ಅದೇನಂತ ಬೇಗ ಹೇಳಿದ್ರೆ ಸಚಿವರು ಹೇಳಿಕೆಯಂತೆ ಜಿಲ್ಲೆಯ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ವ್ಯಾಪ್ತಿಗೆ ಬೇಕಾದ ಆ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಳ್ಳಲು ಆ ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಅದಕ್ಕೆ ಆ ಭೂಮಿಯನ್ನು ಯಾರ್ಯಾರು ಕೊಡುವುದಕ್ಕೆ ಒಪ್ಪಿದರು, ಯಾರ್ಯಾರು ಕೊಡುವುದಕ್ಕೆ ಒಪ್ಪಲಿಲ್ಲ ಅದರ ಮಾಹಿತಿಯನ್ನು ತಿಳಿದುಕೊಂಡು ಬಂದಿದ್ದೀಯಾ? ಅಂದು ಜಿಲ್ಲಾಧಿಕಾರಿಗಳೆಲ್ಲ ಸೇರಿಕೊಂಡಾಗ ರೈತರೆಲ್ಲ ಸಂಘ ಮಾಡಿಕೊಳ್ಳುವಾಗ ಆ ಗದ್ದಲದಲ್ಲಿ ನಮಗೆ ಸಂಗ್ರಹ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಗಣ್ಯರೇ, ಸಾಧ್ಯವಾಗಿದ್ದನ್ನು ಸಾಧಿಸಿ ತೋರಿಸುವವನು ನಿಜವಾದ ಗಂಡಸೇ ಅಂತಾರೆ. ಆದರೆ ನೀನೇನು ಮಾಡಿದೆಯೋ ಮುಟ್ಟಳ? ಈ ಗೌಡರ ಗಲ್ಲ ಕೈ ಬಂಟನೆಂದರೆ ಹೇಗಿರಬೇಕು ಗೊತ್ತಾ? ಎಂತಾಳಿನ ಶಕ್ತಿಯ ಬಂಟನಿರಬೇಕು. ಇಲ್ಲ, ಆ ಶಕ್ತಿಗಿಂತ ಶಕುನಿ ಯುಕ್ತಿ ಪ್ರಯೋಗಿಸ ಮಾಡಿ ಕೆಲಸ ಮಾಡಬೇಕಾಗಿತ್ತು. ಸೀತಾ, ಪತಿ ಅಂತ ಪೂರ ಹೇಳಿ ಯಜಮಾನ್ರಿ. ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನು ಕರಡು ಪತ್ರ ತಯಾರು ಮಾಡಿದ್ಯಾ? ಆ ಭೂಮಿಯನ್ನು ಕೊಡುವುದಕ್ಕೆ ಒಪ್ಪಿದವರು ಎಷ್ಟು, ಒಪ್ಪಲಾರದವರು ಎಷ್ಟು? 12ನೇ ಜನ ಒಪ್ಪಿದ್ದಾರೆ ಯಜಮಾನ್ರಿ, ಆದರೆ ಇನ್ನು 4ನೇ ಜನ ಒಪ್ಪಲಿಲ್ಲ. ಆದರೆ ಅದಕ್ಕೆ ಆದರೆ ಎಂಬ ಅಪಸ್ವರದ ಮಾತು ಯಾಕೆ ಸೀತಾಪತಿ? ಅದು ಏನೆಂದು ಬೇಗನೆ ಹೇಳು. ಈ
ಮೆಟ್ಟಿದ ನಾಡು ತೀರ ಹುಳುಗಳ ಬೀಡು ಕಲ್ಲು ಮೆಟ್ಟಿದ ನಾಡು ತೀರ ಹುಳುಗಳ ಬೀಡು ಬರ್ತಾನೆ ರಾಯಣ್ಣ ಬರ್ತಾನೆ ಬರ್ತಾನೆ ರಾಯಣ್ಣ ಬರ್ತಾನೆ ಗಡ 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 ಗುಡು 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 ಗಡ 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 ರಾಯಣ್ಣ ಸಾಧ್ಯವಿಲ್ಲ ಸಾಕರ ಸಾಧ್ಯವಿಲ್ಲ. ನಾನು ಮೇಲೆ ಇದ್ದೇನೆ ಎಂದು ರೈತರ ಮೇಲೆ ಎಷ್ಟೇ ಕಿರುಕುಳ ಗೋಳಿಸಿದರು ಅದನ್ನು ನಿನ್ನಿಂದ ಸಾಧ್ಯವೇ ಇಲ್ಲ. ನಿನ್ನ ಕೈಯಿಂದ ಅಷ್ಟೇ ಅಲ್ಲ, ಈ ನಿನ್ನ ಮಾಂತ್ರಿಕನಿಂದಲೂ ಸಾಧ್ಯವಿಲ್ಲ. ಅದರಲ್ಲಿ ಇದರಲ್ಲಿ ಭೂಮಿಯಲ್ಲಿ ಇಡೀ ಮಣ್ಣು ಕೂಡ ಕೊಡಲಾರವೋ. ಎಚ್ಚರ ಮಗನೇ ಎಚ್ಚರ. ನನಗೆ ಎಚ್ಚರ, ಅದು ಈ ವೀರಾದಿ ವೀರಗೌಡನಿಗೆ ಎಚ್ಚರ. ಮಿಸ್ಟರ್ ಬೀರ, ನಾನು ಯಾರೆಂದು ಎಂತವನೆಂದು ತಿಳಿಯದೆ ನೀನು ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಯಾಮನ ಲೋಕಕ್ಕೆ ಅಟ್ಟಿಸಿ ಬಿಡುತ್ತೇನಲೇ ನಾಯಿ ನನ್ನ ಮಗನೇ. ಅಂದಿ ನನ್ನ ಮಗನೇ, ಬಾಯಿ ಬಿಗಡಿದ ಮಾತನಾಡು. ನಾನು ಯಾರು, ನಾನು ಎಂತವನೆಂಬುದು ಅರಿವಿಲ್ಲದೆ ಕೋಣನ ತರ ಬಗಳಿದರೆ ಕುರಿ ಕೊಪ್ಪಿದ ಟಗರಾಗಿ ನಿನ್ನನ್ನು ಕೂತಿಕೊಳ್ಳುತ್ತದೆ. ಎಚ್ಚರ ಮಗನೇ. ಲೇ ನಾಯಿ ನನ್ನ ಮಗನ ಬೀರ, ಯಾಕೆ ಮಾತನಾಡಿದಿಲ್ಲ ಅಂದಿ ನನ್ನ ಮಗನೇ ಬೀರ. ಲೇ ಕ್ರೂರ ನನ್ನ ಮಗನೇ, ಈ ಬೀರ ಸಪ್ಪಲ್ ಬಾಳೆ ಬೀರನೆಂದು ತಿಳಿಯಬೇಡ. ಸಿಕ್ಕಂತೆ ಕುರಿಯಲು ಕುಡಿದು ಗಂಡಗ ಬೆಳೆಸಿಕೊಂಡಿರುವ ಕೆಟ್ಟ ನೆನಸಿನ ಕಾರ್ಯ ತಾರ. ಛೇ ಗೌಡ್ರಿ, ಯಾಕೆ ಮಾತು ಬೆಳೆಸಿ ಕೆಲಸ ಹಾಳು ಮಾಡ್ಕೊಂಡ್ರಿ ಗೌಡ್ರಿ. ಬರೀಲಿ, ನಿಮಗೊಂದು ಮಾತು ಹೇಳ್ತೀನಿ. ಇಷ್ಟು ಮಾಡಿಬಿಡ್ರಿ, ನಿನ್ನ ಕೆಲಸ ಎಲ್ಲ ಫುಲ್ ಸಕ್ಸಸ್ ಆಗಿ ಹೋಗ್ಬಿಡ್ತಾ. ವೆರಿ ಗುಡ್. ಲೇ ನಾಯಿ ನನ್ನ ಮಗನೇ ಬೀರ, ಆ ವೇಷದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಯಾರು ಮುಟ್ಟಿ ಮಾತನಾಡಿಸಿದಂತೆ ನಿನ್ನನ್ನು ಈ ನಾಡಿನಲ್ಲೇ ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ. ಯಾಕೆಂದರೆ ಆ ಸರ್ಕಾರಿ 300 ಎಕರೆ ಜಾಗ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ನೀನು ಹೊಲಕ್ಕೆ ಹೋಗುವ ದಾರಿ 400 ಎಕರೆ ಜಾಗ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀನು ಅಂದರೆ ಮಾತು ಕೊಡು. ನಿನಗೆ ಎಷ್ಟು ಹಣ ಬೇಕು ಬಾಯ್ಬಿಟ್ಟು ಕೇಳು, ತಕ್ಷಣವೇ ಬೀಸಾಕಿ ಬಿಡುತ್ತೇನಲ್ಲೇ ಮಗನೇ. ಆ ನಿನ್ನ ದುಡ್ಡು ತಗೊಂಡು ಬ್ಯಾಂಕ್ ಹಚ್ಚು. ಆ ನಿನ್ನ ಮಾತನ್ನು ಕೇಳಿ ನಾನು ನಗಬೇಕು, ಹೊಳಬೇಕು. ಒಂದು ತಿಳಿಯೋದಾಗಿದ್ದಲೇ ಮಗನೇ ಗೌಡ. ಇದಕ್ಕೆಂತ ಅಳಬಾರದಲೇ ಅಂದಿ ನನ್ನ ಮಗನೇ. ಹಣ ಮಾಡಿಕೊಂಡು ಈ ಜಗದಲ್ಲಿ ನಗು ನಗುತ್ತ ಜೀವನ ಮಾಡಬೇಕು. ಇಲ್ಲ ಅಂದರೆ ನಿನಗೆ ಕುರಿ ಕಾಯುವ ದೊಡ್ಡ ಅಂತಾರಲೇ ಮಗನೇ. ಈ ರೈತರ ಜಗತ್ತನ್ನು ನಿನ್ನ ಕೈಯಿಂದ ಲಂಚ ತಿಂದು
ಕುರಿ ಮೇಯಿಸುವ ಗೂಟವನ್ನು ಹಾಳು ಮಾಡಿಕೊಂಡು ರೈತರ ಆಸೆಯನ್ನು ನಿನ್ನ ಜೋತ ಮಾಡಲಿಕ್ಕೆ ನಾವೇನು ಏಡಿಗಳಲ್ಲ. ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲಲೇ ಮಗನೇ ನಾನು. ಸೀದಾ ಮಾತಿಗೆ ಚಟ್ಟು ಸೊಟ್ಟು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸಾತ ಕುರಿಯನ್ನು ಒತ್ತು ಮಾರುವ ನೀ ಎತ್ತಿನ ಕುರುಬ ನಾನು. ನಾನಾಪಿರಲಿ ಮಗನೇ. ಲೇ ಬೀರ, ಹುಚ್ಚರಾಗಿ ಎತ್ತರ ತಪ್ಪಿ ಮಾತನಾಡಿ ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದುಕೊಂಡು ನಿನ್ನ ಗುಣ ಉಳಿಸಿಕೋ. ಇಲ್ಲ ಅಂದ್ರ ಅಣ್ಣನ ಹೋಗತ್ತಾ, ಮುಂದ ನಿನ್ನ ಎಣ್ಣನ ಹೋಗತ್ತಾ. ಲೇ ಮಗನೇ ಸಿದ್ದಪ್ಪತ್ತೆ, ಬಾಪಿಗೆ ಹಿಡಿದು ಮಾತನಾಡು ಮಗನೇ. ನನ್ನ ಎನ ಹೋಗುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಮೂವರ ಎನ ಹೇಗೆ ಮಾಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಕ್ರಾಂತಿವೀರ ಕಲ್ವಳಿ ರಾಯಣ್ಣನ ಕುರುಕ್ಷೇತ್ರದಲ್ಲಿ ಬೆಳೆದ ಸಿಂಹದ ಮರಿ. ನಿಮಗೆ ಕೊನೆಯದಾಗಿ ಹೇಳುವಾಗ ಬಂದಿನಿ. ಆ ಗೋಮಯ ಕುರಿದನಗಳ ಸತ್ತು ಆ ಭೂಮಿ ಜಗತ್ತನ್ನು ಹಾಕುವ ರೈತರ ಸತ್ತು. ಇದು ಕುರಿಗಾರರ ಕುರುಕ್ಷೇತ್ರ. ಕೈ ಎತ್ತಲೇ ಚಂಡಲೆ ತೆಗೆಯುವ ಕುರುಬ ವಂಶ. ತಾಕತ್ತಿದ್ರೆ ಅದರಲ್ಲಿ ಒಂದು ಇಡೀ ಮಣ್ಣು ಮುಟ್ಟಲೇ ನೋಡೋಣ. ದಿಸ್ ಈಸ್ ಮೈ ಚಾಲೆಂಜ್. ನಾನು ಯಾರಂತ ಗೊತ್ತಾಯ್ತು ತಾನೆ? ಬೀರ, ಕುರಿಗಾರ ಬೀರ. ಮುಗಿದು ಬಂದಿರೋವನಿಗೆ ತಾಳ್ಮೆ ಕೊಟ್ಟು ತಾಳ ತಪ್ಪಿ ಬೀಸಿದರೆ ನಮ್ಮ ಬಾಳೆ ಬಾಳೆ ಹರಿದು ಹೋಗುತ್ತದೆ ಗೌಡರೇ. ಇದಕ್ಕೆ ಏನಾದ್ರೂ ಮುಂದೆ ಮಾಡಲೇಬೇಕು. ಹೋಗು ಕಪ್ಪಿ ಹೋಗು. ಈ ಪ್ರಾಯಾಂತ ಗಣಪವನ ಇಂದು ಪರ ಶಿವನಿಗೂ ಸಿಕ್ಕಿಲ್ಲ ಎಂದಾಗ ಅದು ನಿನ್ನಂತ ನರ ಕುಂಡಿಗಳಿಗೆ ಹೇಗೆ ತಿಳಿಯಬೇಕು? ಸೀತಾಪತಿ ಎಷ್ಟು ಸೊಕ್ಕಿನಿಂದ ಪುಟಿ ಪುಟಿದು ಹೋರಾಡಿ ಹೋದನಲ್ಲ ಬೀರ. ಮೊದಲು ಹಾಕೋ ಇದಕ್ಕೊಂದು ಪ್ಲಾನ್. ಹಾಕಿದ ನಿನ್ನ ಪ್ಲಾನು ಸೀದಾ ಅವನ ನೇರಿಗೆ ಸರನಾಗಿರಬೇಕು. ಹಂಗೆ ಹಾಕಲೇ. ಕಟ್ಟಿಗೆ ವಯಸ್ಸಾದ್ರೂ ಬುದ್ಧಿ ಬರಲಿಲ್ಲ ಅಲ್ಲಿ ಬೇಬರ್ ಸೆಡ್ಸಿ ಮಗನ. ಬಾಯಿಲೆ ಕಿವಿಗೆ ಹೇಳ್ತೀನಿ. ಇಷ್ಟು ಮಾಡಿಬಿಡ್ರಿ, ಎಲ್ಲ ಕೆಲಸ ಬರೋಬ್ಬರಿನ ಆಗತ್ತ ಗೌಡ್ರ. ಸೀತಾಪತಿ, ಆ ಬಡ ಭಿಕಾರಿಗೆ ನನ್ನ ತಂಗಿ ಕೊಡುವುದೇ ಕಷ್ಟ. ಸೀತಾ,
ನಿನ್ನ ಅಪಸರದ ಮಾತನ್ನು ಹಿಂಪಡಿಸಿಕೊಂಡು ಬಿಡು. ನಾವ್ಯಾರು? ನೀವು ಮೊದಲ ನಾಡಗೌಡ್ರಿ MLA ಅನ್ನೋದು ಇಡೀ ಊರಿಗೆ ಗೊತ್ತೈತಿ. ಆದ್ರ ಮುಂದೊಂದಿನ ನನ್ನ ಮಾತು ನೆನೆಸ್ಬೇಕಾಗತ್ತ. ಇರಲಿ ಜೋಕಿ. ನಮಸ್ಕಾರ ಗೌಡ್ರಿ. ಓಹೋ, ರೈತರ ನಾಯಕರ ಮಗ ಬಾಮರಿ, ಏನು ಕೆಲಸ ಬೇಕಾಗಿತ್ತ? ನಾನು IPS ಓದಬೇಕಂತ ಮಾಡಿದ್ದೆ ಸರ್. ಅದಕ್ಕಾಗಿ ತಮ್ಮಿಂದ ನಮಗೆ ಸಹಾಯ ಬೇಕಾಗಿತ್ತು. ಡಾಕ್ಟರ್ ಹೇಳಿದ್ದ ಅದ, ರೋಗಿ ಬಯಸಿದ್ದ ಇದ. ಇವನ ಕೆಲಸ ಮಾಡಿ ಮುಂದೆ ಮಾತನಾಡಿ ಗೌಡ್ರೆ. ಒಂದೇಕೋ ಇವನೊಂದು 10 ಕೆಲಸ ಮಾಡಿಕೊಡುತ್ತೇನೆ. ಯಾಕೆಂದರೆ ಇವನು ನಮ್ಮ ಹುಡುಗ. ನನ್ನ ಮೇಲೆ ಎಷ್ಟೊಂದು ಅಭಿಮಾನವೇ. ಓದುವವರ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟುಗುಣ. ಸೀತಾಪತಿ, ಒಳಗಡೆ ಹೋಗಿ ಆ ರಾಣಿಯನ್ನು ಕರೆದುಕೊಂಡು ಬಾ ಮರೆ. ಆಯ್ತು ಯಜಮಾನ್ರಿ.
ಸರ್, ನನಗೆ ಕೊಡಬೇಕಾದ ಹಣವನ್ನು ಕೊಟ್ಟು ಬಿಡಿ. ಆಯ್ತು, ಕೆಲಸ ಮುಗಿಲಿ, ಆ ನಂತರ ಕೊಡುತ್ತೇನೆ. ಈಗ ಒಳಗಡೆ ನಡ್ರಿ, ಅಲ್ಲೇ ಕುಂತು ಮಾತಾಡೋಣ. ಓಕೆ ಸರ್, ನೆಕ್ಸ್ಟ್ ಟೈಮ್ ಕರೆಸಿ ಬರ್ತೀನಿ. ಮಂಗಳ, ಮಂಗಳ, ಬನ್ನಿ ಸ್ವಾಮಿ, ಇದೇನಿದೆ ಕೈಯಲ್ಲಿ ಚೀಲ? ಈ ಭೂತಾಯಿ ನೀಡಿದ ಬಂಗಾರದ ಬಸಲು ಕಣೆ. ತೆಗೆದುಕೋ. ಈ ವರ್ಷ ನೆಮ್ಮದಿಯಿಂದ ಬದುಕೋದಂತಾಯ್ತು ನಮ್ಮ ಸ್ಥಿತಿ. ಅಂದ್ರೆ ಈ ನಿಮ್ಮ ಕಾಯಿಪಲ್ಯ ಫಸಲಿಗೆ ರೇಟ್ ಚೆನ್ನಾಗಿದೆ ತಾನೆ? ಅನ್ನುವುದೇನಿದೆ ಮಂಗಳ, ಬದನೆಕಾಯಿ 80 ರೂಪಾಯಿ ಕೆಜಿ, ಇನ್ನ ಟೊಮೆಟೊ ಹಣ್ಣು ನೋಡಿದ್ರೆ 100 ರೂಪಾಯಿ ಕೆಜಿ, ಇನ್ನ ಹಸಿ ಮೆಣಸಿನ್ಕಾಯಿ 120 ರೂಪಾಯಿ ಕೆಜಿ. ಹಾಗೆ ಹಿಂಗೆ ಪ್ರತಿನಿತ್ಯದಂತೆ ನಾವು 8,000 ರೂಪಾಯಿಗಳು ಬಂದಂದ್ರೆ ಒಂದು ತಿಂಗಳಲ್ಲಿ ನಾವು ಸಾವುಕಾರ ಆಗ್ಬಿಡ್ತೇವೆ ಮಂಗಳ, ಸಾವುಕಾರ ಆಗ್ಬಿಡ್ತೇವೆ. ಸ್ವಾಮಿ, 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 ಯಾಕ್ರಿ ನಿಮ್ ಕಿವಿ ಕೇಳ್ತಾ ಇಲ್ವಾ? ಯಾಕೆ ಮಂಗಳ, ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಆದರೂ ಸ್ವಾಮಿ, ಹಗಲು ರಾತ್ರಿ ಎನ್ನದೆ ಕಷ್ಟದಿಂದ ನೀವು ನೀರು ಹಾಯಿಸಿದ್ದೀರಾ. ಈ ನಿಮ್ಮ ಜೀವನ ಸಣ್ಣಾಗುತ್ತಿದೆ ಅಂತ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಸ್ವಾಮಿ. ಹುಚ್ಚಿ, ಈ ರೈತ ಹುಟ್ಟಿದ್ದೇ ಕಷ್ಟ ಎಂಬ ನಗಕ್ಕ ಎಗಲು ಕೊಟ್ಟು ಸುಖ ಎಂಬುದನ್ನ ಉಡಿ ಕಟ್ಟಿ ಸಂತೋಷ ಎಂಬುದನ್ನ ಉತ್ತಿ ಬಿತ್ತಿ ಬೆಳೆಯುವುದಕ್ಕೆ ಗಣೆ ಮಂಗಳ, ಉತ್ತಿ ಬಿತ್ತಿ ಬೆಳೆಯುವುದಕ್ಕೆ. ಅಂದರೆ ಅಲ್ಲ ಮಂಗಳ, ಒಂದು ಸ್ವಲ್ಪ ನಗು ನೋಡು ಮಂಗಳ, ನೀನು ನಕ್ಕರೆ ಚಂದ, ನೀನು ಅತ್ತರೆ ಅದಕ್ಕಿಂತ ಚಂದ. ಎಲ್ಲಿ ಒಂದು ಸಲ ನೋಡು, ನಗು ನೋಡೋಣ. ಅಂದರೆ ನೀನು ಅಳುವಾಗ ಅರುಣೋದಯ ಹೂವಿನಾಗಿ ಮುದ್ದಾಗಿ ಕಾಣ್ತೀಯಲ್ಲ ಮಂಗಳ, ಅದು ನನಗೆ ತುಂಬಾ ಇಷ್ಟ ಕಣೆ. ಒಂದು ಸಲ ನಗು ನೋಡೋಣ. ಸ್ವಾಮಿ, ನಿಮ್ಮ ಮುಗ್ಧ ಮನಸ್ಸಿನ ವ್ಯಕ್ತಿ ನನ್ನ ಬಾಳಿಗೆ ಶಕ್ತಿಯಾಗಿ ಬಂದಿದ್ದು ನಾನೇ ಧನ್ಯ ಸ್ವಾಮಿ, ನಾನೇ ಧನ್ಯ. ನಿಮ್ಮ ಒಂದೊಂದು ಮಾತನ್ನು ನೆನಪಿಸಿಕೊಂಡಿದ್ದೆ ಆದ್ರೆ ನನಗೆ ಇಲ್ಲೇ ಸ್ವರ್ಗ ಇದೆ ಅನ್ನಿಸ್ತಾ ಇದೆ ಸ್ವಾಮಿ. ನನಗೂ ನೀನು ಅಷ್ಟೇ ಮಂಗಳ, ನೀನು ಅಷ್ಟೇ. ನಿನ್ನಂತವಳನ್ನ ಪಡೆದ ನಾನು ಧನ್ಯನಲ್ಲವೇನೆ ಮಂಗಳ. ಈ ನಿನ್ನ ಪ್ರತಿ ಮಾತುಗಳು ಆ ಕಡಲಿನ ಮುತ್ತಿನದ್ದಂತೆ, ಆ ಶಿಲಾಮಾಲಿಕೆಯ ಕತ್ತು ಇದ್ದಂತೆ, ತುಂಬಾ ಬೆಲೆ ಬಾಳುವಂತ ನಿನ್ನ ಮಾತುಗಳು. ಅಂದಾಗ ರೈತನ ಹೆಸರು ನಾಡಿನ ಉಸಿರು, ರೈತನ ಕರೆ ಜಗವೆಲ್ಲ ಸಕ್ಕರೆ ಅಂತಾಗಿದೆ. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ನ್ಯಾಯ ನೀತಿ ನನ್ನ ಉಸಿರು, ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಹಸಿರು. ನೋಡು ಮಂಗಳ, ನಾವು ನಿತ್ಯ ಕಾಲಚಕ್ರದಲ್ಲಿ ಸುತ್ತುಗಳು ನಾವುಗಳೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು ಮಂಗಳ, ಬರೀ ತುತ್ತಿಗಾಗಿ ಬದುಕಬಾರದು. ಹಣ್ಣು ಕೊಟ್ಟು ನೆರಳು ಕೊಟ್ಟು
ಸುಮ್ಮರವಾಗಿ ಬದುಕಬೇಕು. ಅದುವೇ ಜೀವನ ಮಂಗಳ, ಅದುವೇ ಜೀವನ. ಈ ನಿಮ್ಮ ಮಾತಿಗೆ ನಾನು ಮನಸ್ಸೋತು ಹೋದೆ ಸ್ವಾಮಿ. ನಿಲ್ಲೆ ನನ್ನ ನೆಲೆ. ಈ ಒಂದು ಸಂತೋಷದ ಸಮಯದಲ್ಲಿ ನನ್ನೊಂದಿಗೆ ಹಾಡು ಕುಡಿವ. ಹೌದಾ? ಹಾಗಾಗ್ಬೇಕೇನ್ರಿ? ಕೊನೆವರೆಗೂ ಬದುಕಬೇಕು. ನಿನ್ನನೆ ನಿನ್ನನೆ ಈ ದೇವತೆ ನಿನ್ನನೆ ನೀನೆಲ್ಲೇ ನಾನೆಲ್ಲ ದೇವರಾಣೆ ನಿನ್ನನೆ ನಿನ್ನನೆ ಈ ದೇವತೆ ನಿನ್ನನೆ ನೀನೆಲ್ಲೇ ನಾನೆಲ್ಲ ದೇವರಾಣೆ ನನಗೂ ನೀನೆಲ್ಲೇ ನೀನಿಂದು ನನಗೂ ಕೊಡು ದೇವರ ಮೇಲಾನೆ ಪ್ರೀತಿ ದೇವರ ಮೇಲಾನೆ ಕೊಡು ದೇವರ ಮೇಲಾನೆ ಪ್ರೀತಿ ದೇವರ ಮೇಲಾನೆ ಲಾ 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 ಗಂಡು ಮೆಟ್ಟಿದ ನಾಡು ತೀರ ಹೊಲಿಗಳ ಬೀಡು ಗಂಡು ಮೆಟ್ಟಿದ ನಾಡು ಕನ್ನಡ ನಾಡಿನ ವಿರಾಟ್ ವೀರ ತನ್ನಲ್ಲಿಲ್ಲ ಎಲ್ಲ
ಅಣ್ಣ ಧರ್ಮರಾಜಣ್ಣ, ಯಾಕೋ ಬೀರಾ ತಡವಾಗಿ ಬಂದಿಲ್ಲ ಸಹೋದರ? ಕುರಿಮರಿ ಜೊತೆ ಗುದ್ದಾಡತ್ಲೆ ಲೇಟ್ ಆಗಿ ಬಿಡುತ್ತಣ್ಣ. ಅಣ್ಣ ದಿನಾಲು ಹೇಳುವುದಲ್ಲ ಬರೇ ಸುಳ್ಳು. ಈತನ ಮಾತು ನೀನು ಕೇಳ್ತ ಹೊಂಟರ್ರೆ ಮುಂದೊಂದು ದಿನ ಕೊಟ್ಟು ಕಚೇರಿಗೆ ಹೋಗುವ ಸಮಯ ಹತ್ರ ಬರ್ತಾ ಇದೆ. ಶಶಿಧರ, ಅಂದರೆ ನಿನ್ನ ಮಾತಿನ ಅರ್ಥ ಏನಪ್ಪ? ಅಣ್ಣ ಇಡೀ ಸುತ್ತಮುತ್ತಲಿಯ ಜನರ ಸುಮ್ಮನೆ ಇರುವಾಗ ಇವನೊಬ್ಬನ ವೀರಹೇಮಳ್ಳಿಗೌಡನ ಮನೆಗೆ ಹೋಗಿ ಆ ವಿಮಾನದಿಂದ ಕಿಡಿ ಮಂಡು ಜೊತೆ ಕೊಡುವುದಲ್ಲ ಅಂತ ಸವಾಲಕ್ಕೆ ಬಂದಿದಂತೆ. ತಾಕತ್ತಿದ್ದರೆ ಒಂದು ಕೈ ನೋಡ್ತೀನಿ ಅಂತ ಹೇಳ್ತೀನಂತೆ. ಇವನಿಗೆ ಹೇಳಬೇಕನ್ನ ಆ ರೈತರ ಚಳವಳಿಕೆಯ ಹೋರಾಟ. ಅದು ರೈತರ ಹೋರಾಟದ ಚಳವಳಿ ಅಪ್ಪ. ಅದು ನಮ್ಮಂತ ಕುರಿದನಗಳ ಮೇಸುವವರ ಹೋರಾಟ. ಆ ರೈತರು ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ಳುವ ಹೊಲ ಅದು. ಅದನ್ನು ಬಿಟ್ಟು ಬೇರೆ ಕಡೆ ಕರಬು ಭೂಮಿಯನ್ನು ನೋಡಿಕೊಳ್ತಾ ಹೇಳಿದ್ರೆ ಅದು ನಿನ್ನ ದೃಷ್ಟಿಯಲ್ಲಿ ತಪ್ಪ? ಹೌದು, ನನ್ನ ದೃಷ್ಟಿಯಲ್ಲಿ ತಪ್ಪೆ. ಆದರೆ ನಿಮ್ಮೆಲ್ಲರಿಂದ ಹೊರವಾದರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತದೆ. ರೈತರ ಮನೆಯಲ್ಲಿ ಮತ್ತೊಬ್ಬನ ನೌಕರಿವಂತನಾದರೂ ಅದರ ಚಿಂತೆ ಇವಾಗ ಕಾಣದು. ಇವನ ಕೆಲಸ ಬರೀ ಕುರಿ ಕಾಯ್ದಷ್ಟೇ ಇವನ ಕೆಲಸ. ಏ ಬೇಕಪ್ಪ, ಸರಿಯಾಗಿ ಮಾತನಾಡುವುದನ್ನು ಕಲಿ. ಅದೇ ಗೋಮಾಳ ಹೋದ ಮೇಲೆ ನಾನು ಕುರಿಯಲ್ಲಿಂದ ಮೇಸಬೇಕು. ಅಣ್ಣ ಅಣ್ಣ ಇವನ ಮಾತು ಮಿತಿ ಮೀರ್ತಾ ಇದೆ. ಅದನ್ನು ಕೇಳ್ತಾ ನೀನು ಸುಮ್ಮನೆ ನಿಂತಿರುವೆ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಳು. ಇಲ್ಲ ಅಂದರೆ ಗೌಡನ ತಂಟೆಯನ್ನು ಬಿಡಿಸು. ಇಲ್ಲ ಅಂದರೆ ಏ ಏನು ಮಾತನಾಡ್ತೀರಿ ಬೇಕಪ್ಪ ನನ್ನ ಮಗನೇ? ನಿನ್ನವನ ಮಾತನ್ನು ಕೇಳಿ ಈತ ಕುರಿಯನ್ನು ಮಾರಬೇಕಾ ಅಥವಾ ಏರಿಯಾಗ ನನ್ನ ಮಗನಿಗೆ ಚೆನ್ನ ಕೇಳಬೇಕಾ? ಇವೆರಡರಲ್ಲಿ ಒಂದಾಗಲೇಬೇಕು. ಸಾಧ್ಯವಿಲ್ಲ ಶಶಿಧರ, ಸಾಧ್ಯವಿಲ್ಲ. ಮೊದಲು ನೀನು ಸರಿಯಾಗಿ ಮಾತನಾಡುವುದನ್ನು ಕಲೆ. ಇರದಿದ್ದರೆ ಅವನು MLA ಆದೇನು, ಮಂತ್ರಿ ಆದೇನು, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ದೊಡ್ಡ ಸಾಹೇಬಾಗ್ಲಿ ಅಂತ ನಾನು ಶಾಲೆ ಕಲಿಸಿದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತಾನ? ನೀನಲ್ಲದ ಈ ಮಾತನ್ನು ಬೇರೆ ಯಾರಾದರೂ ಆಡಿದರೆ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆ ಕೆಂಪು ಮೋದಿಯವರ ಚಂಡನ್ನು ಕರೆದಂಗ ನಾನು ಕೂಡ ಇಷ್ಟೊತ್ತಿಗೆ ನೀನು ಚಂಡ ಕರೆದಾಕ್ ಬಿಡ್ತಿದ್ದೆ. ಧರ್ಮತನ ಧರ್ಮಣ್ಣನ ಹಾದರಿಗೆ ನಿನ್ನ ಮಾತೆ. ಬೀರ, ನಿನಗೇಕೆ? ಒಳಗೆ ಹೋಗು. ಮಂಗಳ, ಯಾಕಣ್ಣ? ಒಳಗೆ ಹೋಗು. ಯಾಕಣ್ಣ ನೀನು ಕೂಡ ಕೆಟ್ಟ ಸೂಳ್ಯ ಮಗನಿಗೆ ಎದರೆ ಏಡಿ ಆಗುವಂತೀಯ? ಈ ಜಗದ ರೈತರನ್ನು ಅವನಿಗೆ ತಲೆ ಬಾಗುವಂತೀಯ? ಬೀರ, ಇದು ನನ್ನ ಆಜ್ಞೆ. ಸುಮ್ಮನೆ ಒಳಗೆ ಹೋಗು. ಛೇ! ಸರಿ, ಬಾತ್ಗೆ ಹೋಗೋಣ. ಅಣ್ಣ ಇವನ್ಯಾರು ಅಣ್ಣ ನನಗೆ ಬುದ್ಧಿ ಹೇಳಿದ್ದಕ್ಕೆ? ಇವನಿಗೆ ಅಣ್ಣ ಇವನಿಗೆ ಇಷ್ಟೊಂದು ಮಾತನಾಡಿಕೆ ಹಕ್ಕ ಅಧಿಕಾರ ಕೊಟ್ಟಿರುವೆ. ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನ? ಇವನ ಬಾಹನತ. ಶಶಿಧರ, ಅನಾಥನೆಂಬ ಶಬ್ದವನ್ನ ಹೇಳಿಕೊಟ್ಟವ್ರು ಯಾರು? ಇದನ್ನೆಲ್ಲ ನಿನಗೆ ಹೇಳಿಕೊಟ್ಟವ್ರು ಯಾರೋ? ಇವನ ಬಗ್ಗೆ ನಿನಗೇನು ಗೊತ್ತು? ಇದನ್ನೆಲ್ಲ ಆ ಕ್ರೂರ MLA ವೀರನಗೌಡ ಹೇಳಿಕೊಟ್ಟಬೇಕಲ್ಲವೇ? ಹೌದು. ಅಯ್ಯೋ ಹುಚ್ಚ, ಅವನೊಬ್ಬ ಮನೆ ಮುರುಕನ ಮಾತನ್ನ ಕೇಳಿ ಈ ನಿನ್ನ ಮನೆಯನ್ನ ಮುರ್ಕೊಳ್ಳಕ ಬಯಸಿನಲ್ಲೇ ಹುಚ್ಚ, ಈ ನಿನ್ನ ಮನೆ ಬರಕಿಸಿ ಮುರ್ಕೊಳ್ಳಕ ಬಯಸಿನಲ್ಲೇ. ಈ ಧರ್ಮದ ನುಡಿಯಲ್ಲಿ ಧರ್ಮನಾದ ನಾನು ನನ್ನ ಧರ್ಮದ ನುಡಿಯನ್ನ ನೀನು
ಕೇಳದೆ ಹೋದರೆ ಧರ್ಮದ ನುಡಿ ಮುಂದೊಂದು ದಿನ ನಿನ್ನ ಬೆಂಕಿಯ ಕಿಡಿಯಾಗಿ ಕೊಲ್ಲುತ್ತದೆ ಅಪ್ಪ, ಬೆಂಕಿಯ ಕಿಡಿಯಾಗಿ ಕೊಲ್ಲುತ್ತದೆ. ಅಣ್ಣ ನೀನು ಕೂಡ ಬೀರನಂಗೆ ಮಾತನಾಡಿದರೆ ಅದನ್ನು ಎದುರುಗಳು ಸದಾ ಸಿದ್ಧನಾಗಿದ್ದಾನೆ. ನನಗೆ ಗೌಡನ ಮಾತೆ ವೇದವಾಕ್ಯ. ಶಶಿ, ತಂದೆ ಮಾರುತೇಶ್ವರ, ಶಾಲೆ ಕಲಿತು ದೊಡ್ಡ ಸಾಹೇಬನಾಗಲೆಂದು ನಾನು ಕನಸು ಕಾಣ್ತಾ ಇದ್ರ ಆ ಗೌಡನ ಸೆಳೆತಕ್ಕ ಸಿಲುಕಿ ಏನೇನ ಮಾತನಾಡುತ್ತಿದ್ದಾನಪ್ಪ ನನ್ನ ತಮ್ಮ ಸಹೋದರ. ಇದೇ ರೀತಿ ಮುಂದೊಂದು ದಿನ ಆ ಗೌಡ ಬಿಟ್ಟಿದ ವಿಷದ ಬೀಜ ಎಮ್ಮರವಾಗಿ ಬೆಳೆದು ಈ ನನ್ನ ಮನೆಯನ್ನು ಸರ್ವನಾಶ ಮಾಡಿಬಿಡುತ್ತದೆ, ಸರ್ವನಾಶ ಮಾಡಿಬಿಡುತ್ತದೆ. ನಾನು ಏನು ಮಾಡಲಿ ದೇವರೇ, ಹೇಗೆ ಬದುಕಲಿ?